ನಮಸ್ಕಾರ, ನ್ಯೂಸ್ ಆಫ್ ಹಿಂದೂಸ್ತಾನ್ಗೆ ಸ್ವಾಗತ. ನಾನು ಭಾನುಮ. ಸಂಘಕ್ಕೆ ಸೇನೆಗೆ ಬೇಕೇ ಬೇಕು, ಬೇಕೇ ಬೇಕು, ಎದ್ದಕ್ಕಾಗಿ ಹೋರಾಟ. ತೊಗರಿ ಆಗಿರ್ಬೋದು, ಉಳ್ಳಿಗಡ್ಡಿ ಆಗಿರ್ಬೋದು, ಶೇಂಗಾ ಆಗಿರ್ಬೋದು, ಹತ್ತಿ ಆಗಿರ್ಬೋದು, ಅದರಂತೆ ಇನ್ನು ಸಜ್ಜಿ ಆಗಿರ್ಬೋದು, ಮೆಕ್ಕೆಜೋಳ ಆಗಿರ್ಬೋದು, ಅಂತ ಅನೇಕ ಮುಂಗಾರಿ ಬೆಳೆಗಳು ಇವತ್ತು ನಾಶವಾಗಿರ್ತಕ್ಕಂಥದ್ದು ತಮ್ಮೆಲ್ಲರ ಗಮನಕ್ಕೂ ಇದೆ. ಶಾಸಕರ ಗಮನಕ್ಕೂ ಇದೆ, ಸರ್ಕಾರದ ಗಮನಕ್ಕೂ ಇದೆ. ಆದ್ರೂ ಸಹಿತ ಅವರು ಜಾನ ಕುರುಡುತನವನ್ನ ಇವತ್ತು ಸರ್ಕಾರ ತೋರಿಸ್ತಾ ಇದೆ. ಇದನ್ನ ನಾವು ಎಲ್ಲರೂ ಕೂಡಿ, ರೈತರು ಮತ್ತು ಜಯ ಕರ್ನಾಟಕ ಸಂಘಟನೆಯವರು ಕೂಡಿ ನಾವು ಖಂಡಿಸ್ತಾ ಇದೀವಿ. ಯಾಕಂದ್ರೆ ತಾರತಮ್ಯ ಮಾಡುವಂತದ್ದು, ಬ್ರಿಟಿಷ್ ಪಾಲಿಸಿ ಮಾಡುವಂತದ್ದು ಇವತ್ತು ಸರ್ಕಾರಕ್ಕೆ ಸಾಮಾನ್ಯವಾಗಿರ್ತಕ್ಕಂಥದ್ದು. ರೈತರನ್ನು ಒತ್ತಟ್ಟಿಗೆ ಇಡುವುದು, ಕೂಲಿ ಕಾರ್ಮಿಕರನ್ನು ಒತ್ತಟ್ಟಿಗೆ ಇಡುವುದು, ಆಮೇಲೆ ಉದ್ದಿಮೆದಾರರನ್ನು ಒತ್ತಟ್ಟಿಗಿಟ್ಟು ಇವತ್ತು ತಾರತಮ್ಯವನ್ನು ಮಾಡುವಂತ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇದೆ. ಅದರಲ್ಲಿಯೂ ಕೂಡ ಒಂದು ಕಡೆ ಸರ್ವೆ ಮಾಡಿ ಅಲ್ಲಿ ಪರಿಹಾರವನ್ನು ಹಂಚತಕ್ಕಂಥದ್ದು, ಇನ್ನೊಂದು ಕಡೆ ಸರ್ವೆನೇ ಮಾಡುವುದಿಲ್ಲ, ಅಲ್ಲಿ ಕೇಳುವಂತವ್ರು ಯಾರೂ ಇಲ್ಲ. ಆ ಕೇಳದೆ ಇರುವಂತ ಜಾಗದಲ್ಲಿ ಹೋಗಲಾರದೆ ಇವತ್ತು ಅವರಿಗೆ ಪರಿಹಾರವನ್ನು ಕೊಡುವಂತ ಸಹಿತ ವಿಚಾರ ಮಾಡಲಾರದಂತ ಸರ್ಕಾರ ಒಂದು ನಮ್ಮಲ್ಲಿ ಐತಿ ಅಂದ್ರೆ ಇದೊಂದು ದುರಷ್ಟಕರ ಅಂತ ನಾನು ಹೇಳಕ್ ಬಯಸ್ತೀನಿ. ಯಾಕಂದ್ರೆ ರೈತನಿಗೆ ಕಾಡುವಂತ ಸಮಸ್ಯೆಗಳು ಅಷ್ಟಿಷ್ಟಲ್ಲ. ಸಾಲ ಸೂಲ ಮಾಡಿ ಇವತ್ತು ರೈತ ಕಷ್ಟಪಟ್ಟು ಬೆಳೆ ಬೆಳೆದಾಗ, ಬೆಳೆ ಸಾಕಷ್ಟು ಪ್ರಮಾಣದಾಗ ಬಂದಾಗ ಅವರಿಗೆ ಬೆನ್ನಿನ ಮೇಲೆ ಹೊಡೆಯುವುದೇನಪ್ಪಾ ಅಂದ್ರೆ ರೇಟ್, ಅಂದ್ರೆ ಧಾರಣೆಯನ್ನ ಕುಸಿತ ಮಾಡಿಬಿಡುವುದು. ಅಲ್ಲಿ ಅವ ಬರ್ಡನ್ ಅಕ್ಕನ. ರೈತ ಕಷ್ಟಪಟ್ಟು ಸಾಲ ಸೂಲ ಮಾಡಿ ಬೆಳೆಯನ್ನು ಬೆಳೆದಾಗ ಅತಿವೃಷ್ಟಿ ಆಗ್ಲಿ ಅನಾವೃಷ್ಟಿ ಆಗ್ಲಿ ಅದರಿಂದ ಹಾನಿ ಆದಾಗ ಬಂದ್ ಅದನ್ನ ಸರಿಯಾಗಿ ವೀಕ್ಷಣೆ ಸಹಿತ ಮಾಡಲಾರದು, ಇದು ಎರಡನೇ ಪೆಟ್ಟು. ಈ ರೀತಿಯಾಗಿದ್ದಾಗ ಹೇಳ್ತಾರ ಅವರಷ್ಟೇ, ರೈತ ದೇಶದ ಬೆನ್ನೆಲುಬು. ಸುಮ್ನೆ ದುಬ್ಬದ ಮೇಲೆ ಕೈಯಾಡಿಸುವಂತ ಕೆಲಸ ಇವತ್ತೇನ್ ಸರ್ಕಾರ ಮಾಡಾಕತ್ಯಾವ. ಇದನ್ನ ದಯವಿಟ್ಟು ಇದನ್ನ ಬಿಟ್ಟು ಬಿಡ್ರಿ. ಇಲ್ಲಿ ರೈತರಿಗೆ ಒಂದು ಪ್ರಥಮವಾಗಿರ್ತಕ್ಕಂಥ ಪ್ರಾಮುಖ್ಯತೆಯನ್ನು ಕೊಡ್ರಿ. ಯಾಕಂದ್ರೆ ನೀವು ಅನ್ನ ತಿನ್ನೋದು ರೈತನಿಂದನೇ. ರೈತ ಅನ್ನ ಬೆಳೆದೇ ಇದ್ರೆ ನೀವೇನು ಏನ್ ತಿತ್ತೀರಿ? ಮಣ್ಣು ತಿತ್ತೀರಿ? ಏನ್ ತಿತ್ತೀರಿ ನೀವು? ದೊಡ್ಡ ದೊಡ್ಡ ಬಟ್ಟೆ ಹಾಕೊಂಡು, ದೊಡ್ಡ ದೊಡ್ಡ ಕಾರ್ನಲ್ಲಿ ಬೂಟ್ ಹಾಕೊಂಡು ಇವತ್ ಬಂದ್ ಮ್ಯಾಲ್ ಕುತ್ಕೊಂಡು ನಮ್ಮನ್ನು ಗದರಿಸುವಂತ ಕೆಲಸ ನೀವು ಮಾಡ್ತಿರಲ್ಲ. ನೀವು ಮಾಲಕರಲ್ಲ, ಇಲ್ಲಿ ನಾವು ಮಾಲಕರು. ಫಸ್ಟ್ ನೀವು ಸಂವಿಧಾನವನ್ನ ತಿಳ್ಕೊಂಡಿಲ್ಲ, ರಾಜಕಾರಣಿಗಳು ತಿಳ್ಕೊಂಡಿಲ್ಲ, ಅಧಿಕಾರಿಗಳು ತಿಳ್ಕೊಂಡಿಲ್ಲ. ಅಧಿಕಾರಿಗಳು ನಮ್ಮ ಮ್ಯಾಲ ದಬ್ಬಾಳಿಕೆ ಮಾಡುವಂತ ಕೆಲಸ ಮಾಡುದು, ರಾಜಕಾರಣಿಗಳು ನಮ್ಮನ್ನ ಗದರಿಸುವಂತ ಕೆಲಸ ಮಾಡುದು. ನೋಡ್ರಿ ಇದು ಎಂತ ಪೆಟ್ಟಿದು. ಸಂವಿಧಾನದೊಳಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರೆದ ಏನಪ್ಪಾ ಅಂದ್ರೆ ಪ್ರಜೆನೇ ಪ್ರಭು ಅಂತೇಳಿ. ರೈತನೇ ಮುಖ್ಯ, ಪ್ರಜೆನೇ ಪ್ರಭು. ಮತ ಹಾಕಿರ್ತಕ್ಕಂಥವನೇ ಇಲ್ಲಿ ಮಾಲಕ ಅಧ್ಯಕ್ಷದವ್ರು ಬರೆದಿಟ್ಟು ಹೋಗ್ಯಾರ. ಆದ್ರೆ ಇವತ್ತು ಮಾಡ್ತಿರೋದೇನು, ಆಗ್ತಿರೋದೇನು ಅನ್ಯಾಯ. ಬ್ರಿಟಿಷರ್ ನಮ್ಮಲ್ಲಿ ಬಿಟ್ಟು ಹೋಗಿಲ್ಲ, ಬ್ರಿಟಿಷರನ್ನ ಇಲ್ಲಿ ಅದಾರ. ಅದನ್ನ ಯಾವ ರೀತಿಯಾಗಿ ನಮಗೆ ದಂಡನೆಗೆ ಒಳಪಡಿಸ್ತಾ ಇದಾರಪ್ಪ ಅಂದ್ರೆ ರೈತರಿಗೆ ಸಾಕಷ್ಟು ಪ್ರಮಾಣದ ಯೋಜನೆಗಳನ್ನ ಹೂಡುದು, ಅವ್ರಿಗೆ ಯಾರಿಗೂ ಕೊಡುದಿಲ್ಲ. ಟ್ರ್ಯಾಕ್ಟರ್ ಅಧ್ಯಕ್ಷ ಯೋಜನೆ ಮಾಡುದು, ಎಲ್ಲೋ ಒಬ್ಬ ರೈತನಿಗೆ ಒಂದು ಟ್ರ್ಯಾಕ್ಟರ್ ಅಥವಾ 2 ಟ್ರ್ಯಾಕ್ಟರ್, ಅದು ಅವರೇ ಇರ್ತಾರ. ಪ್ರಭಾವಿ ವ್ಯಕ್ತಿಗಳಿಗೆ ಅವು ಹೊಕ್ಕಾವ, ಪ್ರತಿಯೊಬ್ಬ ರೈತನಿಗೆ ಎಲ್ಲಿ ಸಿಗ್ತದೆ? ಒಡ್ಡು ಬದು ಅಧ್ಯಕ್ಷ ಪಂಚಾಯತಿ ಕೊಡುದು, 4-5 ಮಂದಿಗೆ ಅಷ್ಟೇ ಕೊಡುದು. ಅದರಲ್ಲಿ ಎಲ್ಲ ಆರಿಸಿ ಬಂದಿರತಕ್ಕಂಥ ಗ್ರಾಮ ಪಂಚಾಯತ್ ಮೆಂಬರ್ಗಳು ತಮ್ಮ ಪ್ರಭಾವಿ ವ್ಯಕ್ತಿಗಳು ಅದನ್ನ ಬಳಸ್ಕೊಂಡ್ಬಿಡ್ತಾರ. ನಿಜವಾದ ರೈತನಿಗೆ ಯಾವುದೇ ರೀತಿಯಾದಂತಹ ಸಹಾಯ ಸೌಲಭ್ಯಗಳು ಈ ರಾಜ್ಯದಲ್ಲಿ ಇಲ್ಲ. ಇದನ್ನ ನಾವು ಖಂಡಿಸ್ತೇವೆ ಎಲ್ಲರೂ ಕೂಡಿ. ಇವತ್ತು ನಾವು ರೈತ ಸಂಘದವರು ಖಂಡಿಸ್ತೇವೆ. ಇವತ್ತು ನಮ್ಮಲ್ಲಿ ಕೂಡ ಜಯ ಕರ್ನಾಟಕ ಸಂಘಟನೆ ಒಂದು ರೈತ ಘಟಕ ಐತಿ. ಆ ರೈತ ಘಟಕದ ಪರವಾಗಿನೂ ನಾವು ಇವತ್ತು ಖಂಡಿಸ್ತೇವೆ. ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ಇವತ್ತೇನ್ ನಾವು ಈಗ ಮನವಿಯನ್ನ ಕೊಟ್ಟಿವು, ಈ ಮನವಿಗೆ ಸರ್ಕಾರ ಅವ್ರು ಸ್ಪಂದಿಸದೇ ಇದ್ರೆ ಇದೊಂದು ಉಗ್ರವಾದ ಹೋರಾಟ ಗ್ಯಾರಂಟಿ ಆಕೈತಿ. ಉಗ್ರವಾದ ಹೋರಾಟ ಗ್ಯಾರಂಟಿ ಆಕೈತಿ. ಇದನ್ನ ಲಕ್ಷ್ಯದಾಗ ಇಟ್ಟುಕೊಂಡು ತಕ್ಷಣಕ್ಕೆ ಕ್ರಮ ತಗೋಬೇಕು ಸರ್ಕಾರ. ಆ ಭಾಗದ ಶಾಸಕರಾಗ್ಲಿ ಸಂಸದರಾಗ್ಲಿ ತಕ್ಷಣಕ್ಕೆ ಎಚ್ಚೆತ್ತುಕೊಂಡು ಅಧಿಕಾರಿಗಳಿಗೆ ನಿರ್ದೇಶನ ನೀಡ್ರಿ. ತಕ್ಷಣಕ್ಕೆ ಹೋಗಿ ಎಲ್ಲಿ ಸರ್ವೆ ಆಗಿಲ್ಲ ಅಲ್ಲಿ ಸರ್ವೆ ಮಾಡಿಸಿ ತಕ್ಷಣಕ್ಕೆ ಆ ಭಾಗದ ರೈತನಿಗೆ ಕಣ್ಣೀರು ಒರೆಸುವಂತ ಕೆಲಸವನ್ನ ಇವತ್ತು ಸರ್ಕಾರ ಮಾಡಬೇಕು ಅಂತ ಹೇಳಿ ನಾನು ಇಲ್ಲಿ ತಿಳಿಸುತ್ತಾ, ಬರೀ ಇದು ಒಂದೇ ತಾಲೂಕು, ಮುದ್ದೇಬೇಳೆ ತಾಲೂಕು ಅಷ್ಟೇ ಆಗಿಲ್ಲ ಅಧ್ಯಕ್ಷ ನಮ್ಮ ರೈತರ ಅಳಲಿದೆ. ಅದನ್ನ ತಕ್ಷಣಕ್ಕೆ ಕೊಡ್ರಿ. ಇನ್ನು ಉಳಿದ ತಾಲೂಕುಗಳು ಆಗಿರದೇ ಇದ್ರು ಸಹಿತ ಅದನ್ನ ನಾವು ಮಾಡಬೇಕು ಅಂತ ಹೇಳಿ ಸರ್ಕಾರ ವಿರುದ್ಧ ಇದೆ ಅಥವಾ ಅಧಿಕಾರಿಗಳು? ಸರ್ಕಾರ ಅಧಿಕಾರಿಗಳು ಎಲ್ಲ ನಮ್ಮವ್ರಿ ಅವರು. ಆದ್ರೆ ಅವರು ತಿಳ್ಕೊಳ್ಳದೆ ಇದ್ರೆ ಅವ್ರ ವಿರುದ್ಧ ಹೋರಾಟ ಮಾಡ್ಬೇಕಾಕೈತಿ.
ಇದು ನಮ್ಮದೇ ಅಂತೇಳಿ ಅವ್ರು ತಿಳ್ಕೊಂಡು ಮಾಡಿದ್ರೆ ಅಂದ್ರೆ ವಿರುದ್ಧ ಹೋರಾಟ ಮಾಡುವಂತ ಕೆಲಸ ನಮ್ಗೆ ಇಲ್ಲ ಇಲ್ಲ. ಸರ್ಕಾರ ಸರಿಯಾಗಿ ಆರ್ಡರ್ಸ್ ಕೊಟ್ರೆ ಅವರು ಅಧಿಕಾರಿಗಳು ಮಾಡುವಂತದ್ದು ಅವ್ರಿಗೆ ಐತದು. ಸರಿಯಾಗಿ ನಿರ್ದೇಶನಗಳು ಬರೋದಿಲ್ಲ ಅವ್ರಿಗೆ. ನಾವೇ ಆರಿಸಿಕೊಟ್ಟಿರ್ತಕ್ಕಂಥ ಸರ್ಕಾರಕ್ಕೆ ನಾವು ವಿರೋಧ ಮಾಡ್ಬೇಕಂತ ಇರಂಗಿಲ್ಲ. ಆರ್ಡರ್ಸ್ ಕೊಟ್ಟಿಲ್ಲ ಅಂತ ಹೇಳಿ ನಿಮ್ಮಂತವ್ರು ಮಾಧ್ಯಮದಾಗೆ ಅವ್ರು ಆರ್ಡರ್ಸ್ ಕೊಡ್ತಾರೆ. ಹೌದು, ಹಂಗೆ ಗಮನಕ್ಕೆ ಬಂದಿಲ್ಲ ಅಂದ್ರೆ ಅವ್ರು ಯಾವ ಸದ್ಯ ಮಳೆ ಮಳೆ ಕೊಡೋದು. ಹಂಗಾಗಿದೆ. ಪ್ರತಿಯೊಂದು ಕ್ಷೇತ್ರದೊಳಗೂ ಅದೇ ಬಂದ್ಬಿಟ್ಟೈತಿ ಇವತ್ತು. ಬಿಜಾಪುರ ಬಿಜಾಪುರೇ ಇದು ಬರದ ನಾಡು actually. ಗಂಗಾವತಿ ಹೋಗ್ರಿ, ಗಂಗಾವತಿ ಭತ್ತದ ಬೀಡು ಅಂತಾರ. ಮಂಡ್ಯಕ್ಕೆ ಹೋಗ್ರಿ ಸಕ್ರಿ ನಾಡು. ಬಿಜಾಪುರ ಅಂದ್ರೆ ಬೇಡಪ್ಪ ಅಲ್ಲಿ ಬರಗಾಲ ಐತೆ ಅಂತ ಬಗ್ಗೆ ಇವರು ನಮ್ ಬಗ್ಗೆ ಸ್ಪಂದಿಸ್ಬೇಕು ರೈತರ ಬಗ್ಗೆ. ಸರ್, ಬಿಜಾಪುರ ಶಾಸಕರಿಗೆ ನೀವು ಒಬ್ಬ ಮಾತು ಹಿಡಿದಾಗಿಲ್ಲ ಅಲ್ರಿ ಅವ್ರನ್ನ ನಾವ್ ಕಳ್ಸಿದ್ವಿ, ಅದಕ್ಕೆ ಕಳ್ಸಿರ್ತೀವಿ. ಅವ್ರಿಗೆ ಗೊತ್ತಿಲ್ಲ ಈಗ ನೋಡ್ರಿ, ಪರವಾಗಿ ಮುದ್ದೇಬಿಹಾಳ ತಾಲೂಕಿನಲ್ಲಿ ಸರ್ವೆ ಆಗಿಲ್ಲ ಅಂತಕ್ಕಂಥದ್ದು ಇದು ಸ್ಪಷ್ಟ. ಸರಿಯಾಗಿ ಸರ್ವೆ ಆಗಿಲ್ಲ. ಮುದ್ದೇಬಿಹಾಳ ಶಾಸಕರಿಗೆ ಇದು ಗುರುತು ಮಾಡ್ಕೋಬೇಕು. ಡಿಸಿ ಅವ್ರ ಮುಖಾಂತರ ಹೋಗ್ಲಿಲ್ಲ. ಅವ್ರು ತಿಳ್ಕೊಳ್ಳಿ, ಬೇಕಂದ್ರೆ ತಮ್ಮ ಕ್ಷೇತ್ರದ ಏನ್ ನಡೆದಿದೆ ಕ್ಷೇತ್ರದಲ್ಲಿ ಅಂತಕ್ಕಂಥದ್ದು ಅವ್ರಿಗೆ ತಿಳಿದೇ ಇದ್ರೆ ಅವ್ರು ಶಾಸಕರಾಗ್ಲಿಕ್ಕೆ ಯೋಗ್ಯ ಇಲ್ಲ. MLA ಜಿಲ್ಲಾಧಿಕಾರಿಗಳು ಫೋನ್ ಮಾಡಿದ್ರೆ ಡೈರೆಕ್ಟ್ ಹೇಳ್ತಾರೆ, ನಮ್ಮ ನಾವು ಮಾಡಿದ ಸಾಮಾನ್ಯ ಜನರು ಹೇಳ್ತಾರ, ಸ್ಪಂದಿಸ್ತಾರ ನಮ್ಗೆ. ಇಲ್ಲ ಯಾವ GPS ಮಾಡಿಲ್ಲ. ಪದೇ ಪದೇ ರೈತರ ಅಂದ್ರೆ ರೈತರ ಬಾಳಲ್ಲಿ ಅಲ್ಲ, ರೈತರ ವಿರೋಧ ಇಲ್ಲ. ಹತ್ತಿ ಬೆಳೆಗಾರರಾಯ್ತು ಎಲ್ಲ ಹೋರಾಟ ಮಾಡೋದು ಏನೂ ಆಗಲ್ಲ. ಈಗ ಹೋರಾಟ ಮಾಡ್ಲಿಕ್ಕೆ ಏನು ಮಾಡೋದು? ನೋಡ್ರಿ, ಅವ್ರ ಪ್ರಶ್ನೆ ಮಾಡುವಂತದ್ದು ಏನಾದ್ರೂ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಏನಾದ್ರೂ ಹುನ್ನಾರ ನಡೀತಾ ಇದೆ, ಅಥವಾ ನಿಮ್ಮ ಸಚಿವರಾಗಿರ್ಬೋದು, ಇಲ್ಲಿ ಶಾಸಕರು ಅಲ್ಲಿ ಸೌಧಗಳಲ್ಲಿ ಏನ್ ಸಭೆಗಳಲ್ಲಿ ವಿಧಾನಸೌಧ ಸಭೆಗಳಲ್ಲಿ ಏನು ಧ್ವನಿ ಎತ್ತಾ ಇಲ್ವಾ ಹೇಗೆ ಅನ್ನುವಂಥದ್ದು ಸರ್. ನೀವೇನಾದ್ರೂ ನಿಮ್ಮ ಸಚಿವರಿಗೆ ಮತ್ತೆ ಇಲ್ಲಿ ಶಾಸಕರಿಗೆ ಪದೇ ಪದೇ ಹೋಗಿ ಕೇಳ್ಕೊಳ್ಳೋದಾಯ್ತು, ಮುಖ್ಯ ಹಾಕೋದಾಗಿರ್ಬೋದು. ರೈತರದ್ದು ಇವತ್ತಿನ ಇದು ಸಮಸ್ಯೆ ಅಲ್ಲ, 20 ವರ್ಷಗಳಿಂದ ಬಂದಿರುವಂತದ್ದು. ಯಾಕೆ ರೈತರ ಹೋರಾಟ ಪ್ರತಿಸತಿ ವಿಫಲವಾಗ್ತಿದೇನಾ, ಅಥವಾ ರೈತರು ಇದನ್ನ ಸ್ಟ್ರಾಂಗ್ ಆಗಿ ನಿಲ್ತಿಲ್ವಾ ಹೇಗೆ ಅನ್ನೋದು? ಈಗ ನಮ್ಮ ಉತ್ತರ ಕರ್ನಾಟಕದಿಂದ ಆರಿಸಿ ಹೋಗಿರ್ತಕ್ಕಂಥ 96 ಜನ ಶಾಸಕರು ಸರಿಯಾಗಿ ಅಲ್ಲಿ ವಿಧಾನಸಭೆಯಲ್ಲಿ ರೈತರ ಬಗ್ಗೆ ದನಿ ಎತ್ತಿದ್ರ ಏನಪ್ಪಾ ಅಂದ್ರೆ ಈ ಸಮಸ್ಯೆಗಳು ಬರುದಿಲ್ಲ. ಯಾಕಂದ್ರ ಪ್ರತಿಯೊಬ್ಬ ರೈತರ ಹೊಲಗಳಿಗೆ ನೀರ್ ಹೋಗ್ಬೇಕು. ನಮ್ ಬಿಜಾಪುರ ಜಿಲ್ಲೆಯಲ್ಲಿ ನೀವು ಬರ್ರಿ, ಯಾರ ಹೊಲಗಳಿಗೆ ನೀರ್ ಬರೋದಿಲ್ಲ. ಅದು ಹೊಳೆಸಾಲ್ ದಂಡಿಗೆ ಸ್ವಲ್ಪ ಪಂಚಾಯತ್ಗಳು ಮಾಡ್ಕೋತಾರ. ಆಮೇಲೆ ಸರಿಯಾಗಿ ಅವ್ರಿಗೆ ರೈತರಿಗೆ ಜಮೀನು ಕಳೆದುಕೊಂಡ ರೈತರಿಗೆ ಪರಿಹಾರ ಸಿಕ್ಕಿಲ್ಲ. ಲ್ಯಾಂಡ್ ಅಕ್ವಿಷನ್ ಆಫೀಸ್ಗೆ ಹೋದ್ರ ಇನ್ನೂ ಅಲಿತಾ ಇದಾರೆ. 20 ವರ್ಷ ಆದ್ರೂ ಸರಿಯಾಗಿ ಲ್ಯಾಂಡ್ ಅವ್ರಿಗೆ ಪರಿಹಾರ ಸಿಕ್ಕಿಲ್ಲ. ಆದ್ರೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಮುದ್ದೇಬೇಳ ತಾಲೂಕಿನಲ್ಲಿ 2 ಡ್ಯಾಮ್ ಇದೆ, ಒಂದಲ್ಲ 2 ಡ್ಯಾಮ್. ಆದ್ರೆ ಸರಿಯಾಗಿ ನಮ್ಗೆ ನೀರಿದೆ. ಮತ್ತೆ ಅಲ್ಲಿ ನೀವು ಹೋಗ್ರಿ, ರಾಯಚೂರು ಜಿಲ್ಲಾ ಹೋಗ್ರಿ, ಗುಲ್ಬರ್ಗಾ ಜಿಲ್ಲಾ ಹೋಗ್ರಿ, ಸಾಕಷ್ಟು ನೀರದ, ಸಾಕಷ್ಟು ಅಲ್ಲಿ ಜನಗಳಿಗೆ. ಈಗ ಅಲ್ಲಿ ಹೈದರಾಬಾದ್ ಕರ್ನಾಟಕ ಹಿಂದುಳಿದ ಪ್ರದೇಶ ಅಂತ ಮೊನ್ನೆ 5,000 ಕೋಟಿ ಅವ್ರಿಗೆ ಸ್ಯಾಂಕ್ಷನ್ ಮಾಡಿದ್ರು. ನಮ್ಮ ಜಿಲ್ಲಾಕ್ಕೆ ಏನ್ ಮಾಡಿದ್ದಾರೆ, ನಮ್ಮ ಬಿಜಾಪುರ ಜಿಲ್ಲಾಕ್ಕೆ ಏನ್ ಮಾಡಿದ್ದಾರೆ, ಏನೂ ಇಲ್ಲ. ನಾವು ಹೋರಾಟ ಮಾಡ್ಕೊತಾನೆ ಹೋಗುದಾಗಿದೆ. ಅಂದ್ರೆ ನಮ್ಮ ಒಂದು ಚುನಾಯಿತ ಸದಸ್ಯರ ಒಂದು ಇದ್ರಲಿಂದ ನಮ್ಗೆ ಅನ್ಯಾಯ ಆಗ್ತದೆ ಅಂತ ನನಗೆ. ಮತ್ತೆ ಇವತ್ತು ಉಸ್ತುವಾರಿ ಸಚಿವರು ರೈತರು ವಿಶೇಷ ಕಾಳಜಿ ಹೊಂದಿರುವಂತಹ ಗಡಿಭಾಗದಲ್ಲ ದ್ರಾಕ್ಷಿ ಬೆಳೆಗಾರರಿಗೆ ಒಂದು ಇದಾರೆ, ಇಲ್ಲಂತಿಲ್ಲ, ಇದಾರೆ, ಅವ್ರು ಒಳ್ಳೆಯವರು ಇದಾರೆ. ಕರೆಸ್ಕೊಂಡವರು. ಆದ್ರೆ ನಿಮ್ಗೆ ಅವ್ರ ಪತ್ರನೂ ನ್ಯಾಯ ಸಿಗಲ್ವಾ ಹೇಗೆ ಅಂತ? ಅವ್ರಿಗೆ ನೋಡ್ರಿ ಮೇಡಮ್, ಒಬ್ಬೊಬ್ಬರಿಂದ ಇಲ್ಲ ಸರ್ಕಾರಗಳು. ಇವತ್ತು ಎಲ್ಲಾ ಶಾಸಕರು ಸರಿ ಇಲ್ಲ ಅಂತ ನಾವ್ ಹೇಳುದಿಲ್ಲ. ಕೆಲವೊಬ್ಬ ಶಾಸಕರು ರೈತರ ಪರವಾಗಿ ರೈತರ ಕೆಲಸ ಮಾಡಿರ್ತಕ್ಕಂಥದ್ದು. ಈ ವಿಜಯಪುರ ಜಿಲ್ಲೆ ಬರದ ನಾಡಾಗಿತ್ತು, ಇಲ್ಲೆಲ್ಲ ನೀರು ತಂದು ಕೊಟ್ಟು ಇವತ್ತು ಹಸಿರು ನಾಡನ್ನಾಗಿ ಮಾಡಿದ್ದಾರೆ. ಇಲ್ಲಿ ಕೆಲವೊಂದು ಮೂಲಭೂತ ಸೌಕರ್ಯಗಳನ್ನ ಇನ್ನೂ ನಾವು ಒದಗಿಸ್ಬೇಕಾಗ್ತದೆ. ಬರೀ ಬೆಳಿಗ್ಗೆ ಬೆಳಿಲಕ್ ನಾವು ಕೊಟ್ಟೆವು, ರೈತನಂತಲ್ಲಿ ಏನೈತಿ? ಬೆಳೆಯನ್ನು ಬೆಳಿಲಿಕ್ಕೆ ರೈತನಂತಲ್ಕ ಅವನಿಗೆ ಏನ್ ಬೇಕೋ ಕೊಡ್ಬೇಕಲ್ಲ. ಟ್ರ್ಯಾಕ್ಟರ್ಗಳನ್ನ ಕೊಡ್ಬೇಕು, ಉಪಕರಣಗಳನ್ನ ಕೊಡ್ಬೇಕು, ರಸಗೊಬ್ಬರಗಳನ್ನ ಸಪ್ಲೈ ಮಾಡಬೇಕು. ಇವೆಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದಾಗ ಮಾತ್ರ ರೈತರ ಇವತ್ತು ಬೀಜ ಬಿತ್ತಿದ ತಕ್ಷಣ ಬೆಳೆ ಬರಂಗಿಲ್ಲ. ನಾವು ನೀರು ಕೊಟ್ಟು ಎಲ್ಲಾ ಮಾಡಿದ್ರು, ಬೀಜ ಬಿತ್ತಿದ ತಕ್ಷಣ ಬೆಳೆ ಬರುದಿಲ್ಲ. ಅದಕ್ಕೆ 2 ತಾಸು ಕರೆಂಟ್ ಕೊಡು, ಇದನ್ನು ನಿಲ್ಲಿಸ್ಬೇಕು. ನೀವು 5 ತಾಸರಿ ಕೊಡ್ರಿ, 6 ತಾಸರಿ ಕೊಡ್ರಿ, 7 ತಾಸರಿ ಕೊಡ್ರಿ, ಅದನ್ನ ಹಗಲಿನ ಟೈಮ್ ದಲ್ಲೇ ಕೊಡ್ಬೇಕು. ಯಾಕಂದ್ರೆ ರೈತ ಸಾಯ್ಬೇಕ, ರಾತ್ರಿ ಹುಳ ಉಬ್ಟಿ ಎಲ್ಲಾ ಕಡಿದು ರಾತ್ರಿ ಎಲ್ಲ ಸಾಯ್ಬೇಕ ಅವನು. ಇವತ್ತು ನೋಡ್ರಿ, ಕಬ್ಬಿನ ಬೆಳೆಗೆ ಹೋರಾಟ ಆಯ್ತು, ಕಬ್ಬಿನ ಇಡೀ ರಾತ್ರಿ ಎಲ್ಲಾ ಮಾಡಿದ್ರು. ಈಗ ಮೊನ್ನೆ ಗಮುಕನಾಳ್ ಗ್ರಾಮದಲ್ಲಿ ಒಬ್ಬ ರೈತ ಈ ಹಸಿ ಬರೋದ್ರಿಂದ ಎಲ್ಲಾ ಕಂಗಾಲಾಗಿ 2 ಸಲ 3 ಸಲ ಅವನಿಗೆ ಪೀಕ್ಗಳು ಬಂದಿಲ್ಲ. ಪಾಪ ನೇಣು ಹಾಕೊಂಡು ಸತ್ತು ಹೋದ. ಇವತ್ತು ರೈತರ ಸಾವು ಹೊಟ್ಟೆ ತಪ್ಪಿದ್ದಲ್ಲ. ಇದನ್ನ ಸರ್ಕಾರ ಗಣನೆಗೆ ತಗೊಳ್ಳಲ್ದು. ಯಾಕೆ ನೀವು ಕೇಳಿದ್ರಿ, MB ಪಾಟೀಲ್ ಇವತ್ತು ನೀರಾವರಿಯನ್ನು ಮಾಡಿಲ್ಲೇನೋ, ಎಲ್ಲ ಅವ್ರು ನೀರ್ ತಂದು ಕೊಟ್ಟಾರ. ಒಬ್ಬರು ಶಾಸಕರು ಮಾಡಿದ್ರೆ ಆಗುದಿಲ್ಲ. ಅವರಂತೆ ಉಳಿದ ಎಲ್ಲಾ ಶಾಸಕರು ರೈತರ ಪರವಾಗಿ ದನಿ ಎತ್ತಬೇಕು, ರೈತರ ಪರವಾಗಿ ಮಾಡ್ಬೇಕು.
ಎಲ್ಲಾ ಶಾಸಕರು ಏನ್ ಮಾಡಕತ್ತಾರ ಅಂತ ಕೇಳಿದ್ರ ರೈತ ಕಬ್ಬು ಬೆಳೆದ್ರೆ ಒಂದು ಫ್ಯಾಕ್ಟ್ರಿ ಕಟ್ಕೋತಾರ ಅದರಲ್ಲಿ ಎಲ್ಲಾ ಉತ್ಪನ್ನಗಳನ್ನ ತೆಗೆದುಕೊಂಡು ಅದ್ರೊಳಗ ನಾವು ಸರಿಯಾದ ನಮಗ ರೇಟ್ ಕೊಡಂಗಿಲ್ಲ, ಸರಿಯಾದ ಬೆಲೆ ಕೊಡುದಿಲ್ಲ. ಆ ಬೆಲೆಗಳಲ್ಲಿ ಕೂಡ ನಮ್ಗೆ ಕೊಡುವಂತ ಕೆಲಸ ಮಾಡ್ತಾರೆ. ಇವತ್ತು ಶಿಕ್ಷಣ ಸಂಸ್ಥೆಗಳನ್ನ ಕಟ್ಕೊಂಡಾರ, ನಮ್ಮ ಕೈಲಿ 5 ಲಕ್ಷ 6 ಲಕ್ಷ ಡೊನೇಷನ್ ತಗೊಂಡು ನಮ್ಮ ಮಕ್ಕಳನ್ನ ಸೇರಿಸ್ಕೊತಾರ. ಈ ರೀತಿ ಇವತ್ತು ಒಬ್ಬ ರಾಜಕಾರಣಿ ಆದವ ಈ ಸಂಸ್ಥೆಗಳನ್ನ ಮೊದಲು ಬಿಡ್ಬೇಕು, ಫ್ಯಾಕ್ಟ್ರಿ ಕಟ್ಕೊಳ್ಳೋದು ಬಿಡ್ಬೇಕು, ಅಡತಿ ಅಂಗಡಿ ಇಡುದು ಬಿಡ್ಬೇಕು. ಒಬ್ಬ ಶಾಸಕರಾದವರು ಸಂಪೂರ್ಣ ಜನರ ಸೇವೆಯನ್ನು ಮಾಡುವಲ್ಲಿ ಯಾವಾಗ ಮುಂದಾಕಾರೋ ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕನಸು ನನಸಾಕೈತಿ. ಅಟ್ಟತನ ಆಗುದಿಲ್ಲ. ಇವ್ರೆಲ್ಲಾರು ಕಮರ್ಷಿಯಲ್ ಆಗಿ ಬಿಟ್ಟಾರ. ಈಗ ಒಂದೊಂದು ಆಸ್ಪತ್ರೆಗಳನ್ನ ಕಟ್ಕೊಳ್ಳೋದು, ಒಂದೊಂದು ಶಾಲೆಯನ್ನು ಕಟ್ಕೊಳ್ಳೋದು, ಒಂದೊಂದು ಕಾರ್ಖಾನೆಗಳನ್ನ ಕಟ್ಕೊಳ್ಳೋದು, ನಮ್ಮನ್ನ ಬಳಸ್ಕೊಳ್ಳೋದು, ನಮ್ಮನ್ನೆಲ್ಲ ಬೆಳಿಲಕ್ ಹಚ್ಚೋದು, ನಮ್ಮ 3,000 ಧಾರಣಿ ಕೊಡಲು 2,000 ಕೊಡೋದು, ನಮ್ಮ ಬೆನ್ನಿನ ಮೇಲೆ ಹೊಡೆಯೋದು. ಇವತ್ತು ರೈತರಿಗೆ ಎಷ್ಟು ಬರ್ಡನ್ ಮಾಡಾಕಿದ್ದಾರೆ. ಬರೀ ರೈತರ ಹೆಸರು ಹೇಳ್ತಾರೆ ಹೊರತಾಗಿ ರೈತರ ಉಸಿರು ಇವತ್ತು ಯಾವ ಸರ್ಕಾರಗಳು ಇಲ್ಲ, ಯಾವ ಅಧಿಕಾರಿಗಳು ಇಲ್ಲ, ಯಾವ ಶಾಸಕರು ಇಲ್ಲ. ಇಷ್ಟು ನಮ್ಮ ಸ್ಪಷ್ಟನೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಆಫ್ ಹಿಂದೂಸ್ತಾನ್.